ಸರಿ ಇವಾಗ ಹೇಳು, ಮೆಸೇಜ್ ಮಾಡ್ತಾ ಇದ್ದೆ, ಮಾತಾಡ್ಬೇಕು, ಮೀಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಲ್ಲ, ಇವಾಗ ಹೇಳು. ನನಗಂತೂ 100% ನಿನ್ ಮೇಲೆ ಲವ್ ಐತೆ. ಯಾಕಂದ್ರೆ ಫಸ್ಟ್ ಲವ್ ಅಲ್ವಾ, ಅದಕ್ಕೆ 100% ಲವ್ ಐತೆ. ನಾನ್ ಸಾಯೋವರೆಗೂ, ಕೊನೆ ಉಸಿರಿರೋವರೆಗೂ ಆ ಮನ್ಸಲ್ಲಿ ಅದು ಹಂಗೆ 100% ಇದ್ದೇ ಇರ್ತೈತೆ. ಹೋಗ್ಲಿ, ಯಾಕೆ ಇಷ್ಟ ಹೇಳು, ನೀವು ಹೇಳ್ರ. ನಾನಂದ್ರೆ ಯಾಕೆ ಇಷ್ಟ ನಿನ್ಗೆ? ನೀನಂದ್ರೆ ಇಷ್ಟ ಯಾಕೆ ಅಂದ್ರೆ ಅದಕ್ಕೆ ಆನ್ಸರೇ ಇಲ್ಲ. ನೀನೇ ಹೇಳ್ದಲ್ವಾ ಫಸ್ಟ್ ಅಲ್ಲಿ, ಏನಂತ? ಒಂದ್ ಹುಡ್ಗಿನ ಟ್ರೂ ಆಗಿ ಲವ್ ಮಾಡಿದ್ರೆ ಆನ್ಸರ್ಸ್ ಬರಲ್ಲ ಅಂತ. ಅದ್ರಲ್ಲೂ ನಾನು ಹೇಳ್ತೀನಿ ಕೇಳು. ನೀನ್ ಮಾಡ್ತಾ ಇದ್ದಿದ್ ಕೇರು, ನೀನ್ ಹುಡ್ಗಿರ ಹತ್ರ ನಡ್ಕೊಂತಾ ಇದ್ದಿದ್ ರೀತಿ, ನೀನ್ ತೋರ್ಸ್ತಾ ಇದ್ದಿದ್ ಲವ್, ಅದೆಲ್ಲ ಕಾರಣ. ಆ 4 years ಅಲ್ಲಿ ಬೇರೆ ಯಾರೇ ಬಂದ್ರು ನಿನ್ನಷ್ಟು ಇಷ್ಟ ಆಗಿಲ್ಲ. ಹೇಗಿದ್ರು ಲವ್ ಮಾಡಿರೋರು ಹೇಗೆ ಇದ್ರು ಚೆನ್ನಾಗಿರ್ತಾರೆ. ಅವ್ರು ರೆಡಿಯಾಗಿ ಬಂದಿದ್ರು ಚೆನ್ನಾಗಿರ್ತಾರೆ, ಹಾಗೆ ಬಂದ್ರು ಚೆನ್ನಾಗಿರ್ತಾರೆ ಅಲ್ವಾ? ಗೈಸ್, 4 ವರ್ಷ ಆದ್ಮೇಲೆ ಆ ಒಂದು ಹುಡುಗಿನ ನಾನು ಮೀಟ್ ಆಗ್ತಾ ಇದೀನಿ. ಯಾಕಂದ್ರೆ ತುಂಬಾ ಗ್ಯಾಪ್ ಇತ್ತು. ಗೊತ್ತಿಲ್ದಿರ ಆ ಹುಡುಗಿ ಗೊತ್ತಿಲ್ದಿರ ನಾವು ಕ್ಯಾಮ್ರಾ ಅನ್ನೋದು ಫಿಕ್ಸ್ ಮಾಡಿದ್ವಿ. ವಿಡಿಯೋ ಯಾವ ರೀತಿ ಬರುತ್ತಂತ ಕೂಡ ನನಗೂ ಕೂಡ ಗೊತ್ತಿಲ್ಲ. ನೋಡೋಣ, ಆ ಹುಡುಗಿ ಕಾಲ್ ಮಾಡ್ತೀನಿ, ಇನ್ನೂ ಬಂದಿಲ್ಲ. ನಾನು ಲೊಕೇಶನ್ ಅಲ್ಲಿ ನಾನು ವೇಟ್ ಮಾಡ್ತಾ ಇದೀನಿ, ಇನ್ನೂ ಕೂಡ ಆ ಹುಡುಗಿ ಬಂದಿಲ್ಲ. ಫೋನ್ ಮಾಡ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಕೇಳೋಣ. ಹಲೋ ಹಲೋ, ಎಲ್ಲಿ ಬರ್ತಾ ಇದೀಯಾ? ಒಂದ್ 5 minutes ಬರ್ತಿದ್ದೀನಿ. ಎಕ್ಸಾಕ್ಟ್ ಆಗಿ 5 minutes ಅಲ್ಲಿ ಇರ್ತೀಯಾ? ನಾನು ತುಂಬಾ ವೇಟ್ ಮಾಡ್ತಾ ಇದೀನಿ. ನಾನು ವೇಟ್ ಮಾಡ್ತಿದ್ದೀನಿ, ಬರ್ತಿದ್ದೀನಿ. ಸರಿ, ಬೇಗ ಬಾ, ವೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ಓಕೆ, 5 minutes ಬಂದೆ. ಸರಿ ಬಾ. ಇಷ್ಟು ದಿನದಲ್ಲಿ ನಿಂಗೆ ಬೇರೆಯವ್ರ ಮೇಲೆ ಲವ್ ಆಗಿಲ್ವಾ? ಇಷ್ಟು ದಿನದಲ್ಲಿ ಯಾಕಂದ್ರೆ ಕಾಲೇಜ್ ಡೇಸ್ ಅಲ್ಲಿ ನೆನಪುಗಳು ಹಂಗೆ ಇದ್ಬಿಟ್ಟಿದ್ವಿ. ಯಾಕಂದ್ರೆ ಇನ್ನೊಬ್ಬ ಹುಡುಗಿ ಮೇಲೆ ನನಗೆ ಆ ಫೀಲಿಂಗ್ಸ್ ಆಗ್ಲಿ, ಆ ನೋಟ್ ಆಗ್ಲಿ ನಾನು ಹೋಗ್ಲೇ ಇಲ್ಲ. ಅದೇ ಯಾಕೆ? ಇಷ್ಟು ದಿನದಲ್ಲಿ ನಿಂಗೆ ಬೇರೆಯವ್ರ ಮೇಲೆ ಲವ್ ಆಗಿಲ್ವಾ? ಇಷ್ಟು ದಿನದಲ್ಲಿ ಯಾಕಂದ್ರೆ ಕಾಲೇಜ್ ಡೇಸ್ ಅಲ್ಲಿ ನೆನಪುಗಳು ಹಂಗೆ ಇದ್ಬಿಟ್ಟಿದ್ವಿ. ಯಾಕಂದ್ರೆ ಏನ್ ಹೇಳಿ, ಫಸ್ಟ್ ಲವ್ ಅಂತಾರಲ್ಲ, ಅದು ಬೆಸ್ಟ್ ಅಂತಾರೆ. ಫಸ್ಟ್ ಲವ್ ಅಂದ್ರೆ ಅದನ್ನ ಮರೆಯಕ್ ಆಗ್ದಿರೋಂತ ಇದು ಲವ್. ಅದು ಯಾಕೆ ಇಷ್ಟನಾ ನಿಂಗೆ? ಯಾಕೆ ಇಷ್ಟ ಅಂದ್ರೆ 1000 ಐತೆ, ಹೇಳ್ಕೊಳಕ್ ಆಗಲ್ಲ ಅದೆಲ್ಲ. 1000 ಏನ್ ಹೇಳ್ಬೇಡ. ಬರೀ 2-3 ಹೇಳು ಸಾಕು. 2-3 ಹೇಳು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಕಾಲೇಜಲ್ಲಿ ಇದ್ದಾಗ ನಾನು ಯಾರ ಜೊತೆ ಒಂದು ಹುಡುಗಿ ಜೊತೆ ಮಾತಾಡ್ಬೇಕಾದ್ರೆ ನೀನ್ ಹೆಂಗ್ ಹುರ್ಕೊಂತ ಇದ್ದೆ? ಅದ್ ಲವ್ ಅಲ್ವಾ? ನಂಗೆ ನೋಟ್ಸ್ ಎಲ್ಲ ಬರ್ಕೊಡ್ತಾ ಇದ್ದೆ, ಅದು ಲವ್ ಅಲ್ವಾ? ಮತ್ತೆ ಅದ್ರ ಜೊತೆಲಿ ಮೀಟ್ ಆಗಿರೋದು, ಮಾತುಗಳು, ಅವೆಲ್ಲ ನೆನ್ಪು ಬಂದ್ಬಿಡ್ತವೆ. ಈ 4 years ಗ್ಯಾಪ್ ಬಂತಲ್ಲ, ಕಷ್ಟ. ನಾನು ವೇಟ್ ಮಾಡ್ತಾ ಇದ್ದೆ, ನಿನಗೋಸ್ಕರ ವೇಟ್ ಮಾಡ್ದೆ. ಆ 4 years ಹೆಂಗ್ ಕಳೆದಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ವೇಟ್ ಮಾಡ್ತದೆ. ಮೆಸೇಜ್ ಇವತ್ತು ಮಾಡ್ತಾಳೆ, ನಾಳೆ ಮಾಡ್ತಾಳೆ, ನಾಳಿದ್ ಮಾಡ್ತಾಳೆ. ಸರಿ, 6 ತಿಂಗಳಾದ್ಮೇಲೆ ಮಾಡ್ತಾಳೆ. ಬಟ್ ನಿನ್ ಕಡೆಯಿಂದ ಯಾವ್ದು ಒಂದು ಮೆಸೇಜ್ ಕೂಡ ನನ್ ಬಂದಿಲ್ಲ. ಯಾಕೆ ಬಂದಿಲ್ಲ? ಏನ್ 4 years ಬೇಕಾ ನಿನಗೆ ಮೆಸೇಜ್ ಮಾಡೋದಕ್ಕೆ? ನೀನು ಸರ್ಚ್ ಮಾಡ್ಬೋದಿತ್ತಲ್ವಾ? ನಾನು ತುಂಬಾ ಸರ್ಚ್ ಮಾಡಿದೆ, ನಮ್ ಫ್ರೆಂಡ್ ಕೇಳ್ದೆ, ಮತ್ತೆ ನಮ್ ಜೊತೆಲಿ ಕ್ಲಾಸ್ಮೇಟ್ಸ್ ಅವ್ರು ಎಲ್ಲ ಸರ್ಚ್ ಮಾಡಿದೆ. ಬಟ್ ಏನಪ್ಪಾ ಅಂದ್ರೆ ನಿನ್ ನಂಬರು, ನಿನ್ ಸುಳುವಾಗ್ಲಿ ಎಲ್ಲಿ ಕೂಡ ನನ್ಗೆ ಸಿಕ್ಕೇ ಇಲ್ಲ. ನೀನ್ ಎಲ್ಲಿರುತ್ತೆ? ನಾನು ಹೆಂಗ್ ಹುಡುಕ್ಬೇಕು ಹೇಳಿ ನಿನ್ನ? ಸರಿ, ಇನ್ಸ್ಟಾಗ್ರಾಮ್ ಅಂದ್ರೆ ಇನ್ಸ್ಟಾಗ್ರಾಮ್ ID ಕೂಡ ಗೊತ್ತಿಲ್ಲ. ಅವಾಗ ನೀನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಲಿಲ್ಲ, ಮೊಬೈಲು ಕೂಡ ಯೂಸ್ ಮಾಡ್ತಾ ಇರ್ಲಿಲ್ಲ. ನನಗೆ ಗೊತ್ತಿಲ್ಲ. ಬಟ್ ನಾನು ಹೆಂಗ್ ಸರ್ಚ್ ಮಾಡ್ಲಿ? ನೀನ್ ಹೇಳಾಯ್ತು. ಮತ್ತೆ ಈಗ ಮುಂದೆ ಸರ್ಚ್ ನೀನ್ ಹೇಳು ಮುಂದೆ. ನಾನು ಹೇಳ್ಬಿಟ್ಟಿದೀನಿ, ನೀನ್ ಹೇಳು ಫಸ್ಟ್. ಈಗ ನೆಕ್ಸ್ಟ್ ಈಗ ನೀನ್ ಹೇಳ್ಬೇಕು ಏನ್ ಮಾಡೋದು ಏನು ಅಂತ. ಅದನ್ನ ಅದೇ ಲವ್, ಕಾಲೇಜಲ್ಲಿ ಇರುವಂತ ಲವ್ ಇವಾಗ್ಲೂ ಇದೆಯಾ? ಇದೆ. ನಾನು ಹೇಳಿದ್ನಲ್ಲ, ಫಸ್ಟ್ ಲವ್ ಅಂತ ಹೇಳ್ಬಿಟ್ಟು ಅದನ್ನ ಮರೆಯಕ್ ಆಗಲ್ಲ. ಆ ಕಾಲೇಜ್ ಡೇಸು, ನಿನ್ ಮೇಲೆ ಆಗಿರೋ ಲವ್, ಅದನ್ನ ಹೇಳಕ್ ಆಗಲ್ಲ. 4 years ಅಲ್ಲಿ ಯಾರು ನಿನ್ ಲೈಫಲ್ಲಿ ಬಂದಿಲ್ಲ. ನನ್ನ ಇಷ್ಟಪಟ್ಟವಷ್ಟು ಯಾರನ್ನ ಇಷ್ಟಪಟ್ಟಿಲ್ವಾ ನೀನು? ಇಷ್ಟನೇ ಪಟ್ಟಿಲ್ಲ. ನೀನು ಅನ್ಕೊಂಡಿರೋದು ರಾಂಗು. ನೀನ್ ಏನ್ ಥಿಂಕ್ ಮಾಡ್ತಾ ಇದೀಯ? ಏನ್ 4 years ಆದ್ಮೇಲೆ ಎಲ್ಲಾ ಹುಡುಗನ್ ಜೀವನದಲ್ಲಿ ಒಂದು ಹುಡುಗಿ ಅದು ಸುಳ್ಳು. ಅದ್ ಹೆಂಗ್ ಆಗ್ಬಿಡ್ತಾವ? ಟ್ರೂ ಲವ್ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಹೋಗ್ಲಿ, ಟ್ರೂ ಲವ್ ಅಂದ್ರೆ ನಾವು ಒಬ್ಬರನ್ನೇ ಲವ್ ಮಾಡೋದು, ಸಾಯೋ ತನಕ ಕೊನೆ ಉಸಿರಿರೋವರೆಗೂ ಒಬ್ಬಳನ್ನೇ ಲವ್ ಮಾಡೋದನ್ನ ಟ್ರೂ ಲವ್ ಅಂತಾರೆ. ನಾನ್ ಮತ್ತೆ ನಿನ್ ಲೈಫಲ್ಲಿ ಬರ್ತೀನಿ ಅಂತ ಅನ್ಕೊಂಡಿದ್ದ ನೀನು? ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ರೀಸೆಂಟ್ ಆಗಿ ಮೆಸೇಜ್ ಮಾಡಿರೋದ್ರಿಂದ ನನ್ಗೆ ಗೊತ್ತಾಯ್ತು.
ಸರಿ ಇವಾಗ ಹೇಳು, ಮೆಸೇಜ್ ಮಾಡ್ತಾ ಇದ್ದೆ, ಮಾತಾಡ್ಬೇಕು, ಮೀಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಲ್ಲ, ಇವಾಗ ಹೇಳು. ನನಗಂತೂ 100% ನಿನ್ ಮೇಲೆ ಲವ್ ಐತೆ. ಯಾಕಂದ್ರೆ ಫಸ್ಟ್ ಲವ್ ಅಲ್ವಾ, ಅದಕ್ಕೆ 100% ಲವ್ ಐತೆ. ನಾನ್ ಸಾಯೋವರೆಗೂ, ಕೊನೆ ಉಸಿರಿರೋವರೆಗೂ ಆ ಮನ್ಸಲ್ಲಿ ಅದು ಹಂಗೆ 100% ಇದ್ದೇ ಇರ್ತೈತೆ. ಹೋಗ್ಲಿ, ಯಾಕೆ ಇಷ್ಟ ಹೇಳು ನಿಂಗೆ? ನೀನ್ ಯಾಕೆ ಇಷ್ಟ ಅಂದ್ರೆ, ನಾನು ಇದನ್ನ ಯಾವ ಹುಡುಗನ್ ಕೇಳಿದ್ರು ಹೇಳಲ್ಲ. 1000 ಇರ್ಬೋದು, ಅದನ್ನ ಹೇಳ್ಕೊಬೇಕು ಅಂತ ನನಗೂ ಐತೆ. ಅದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳ್ರ, ನಾನಂದ್ರೆ ಯಾಕೆ ಇಷ್ಟ ನಿನ್ಗೆ? ನೀನಂದ್ರೆ ಇಷ್ಟ ಯಾಕೆ ಅಂದ್ರೆ ಅದಕ್ಕೆ ಆನ್ಸರೇ ಇಲ್ಲ. ನೀನೇ ಹೇಳ್ದಲ್ವಾ ಫಸ್ಟ್ ಅಲ್ಲಿ, ಏನಂತ? ಒಂದ್ ಹುಡ್ಗಿನ ಟ್ರೂ ಆಗಿ ಲವ್ ಮಾಡಿದ್ರೆ ಆನ್ಸರ್ಸ್ ಬರಲ್ಲ ಅಂತ. ಅದ್ರಲ್ಲೂ ನಾನು ಹೇಳ್ತೀನಿ ಕೇಳು. ನೀನ್ ಮಾಡ್ತಾ ಇದ್ದಿದ್ ಕೇರು, ನೀನ್ ಹುಡ್ಗಿರ ಹತ್ರ ನಡ್ಕೊಂತಾ ಇದ್ದಿದ್ ರೀತಿ, ನೀನ್ ತೋರ್ಸ್ತಾ ಇದ್ದಿದ್ ಲವ್, ಅದೆಲ್ಲ ಕಾರಣ. ಆ 4 years ಅಲ್ಲಿ ಬೇರೆ ಯಾರೇ ಬಂದ್ರು ನಿನ್ನಷ್ಟು ಇಷ್ಟ ಆಗಿಲ್ಲ. ಅದೇ ತರ ಇವಾಗ ನೀನ್ ಒಂದ್ ಎರಡ್ ಮಾತು ನಿನ್ ಬಗ್ಗೆ ಹೇಳ್ಬೋದಲ್ಲ, ನಾನಂದ್ರೆ ಯಾಕೆ ಇಷ್ಟ ನಿಂಗೆ ಅಂತ. ನೀನಂದ್ರೆ ತುಂಬಾ ಇಷ್ಟ ನನಗೆ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಅದ್ರ ಒಂದ್ 2 ಮಾತಾದ್ರೂ ಹೇಳು. ಇವಾಗ ನಿನಗೆ ಹೆಂಗೆ ಕೋಗಿಲೆ ಇಂಪಾಗಿ ಕೇಳಿಸ್ತೋ ಅದೇ ತರ ನನ್ಗೂ ಕೇಳಿಸ್ತಿ. ಇವತ್ತೇನ್ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದ್ಬಿಟ್ಟಿದ್ಯಾ? ಫಸ್ಟ್ ಮೀಟ್ ಅಂತ ಹೇಳ್ಬಿಟ್ಟ? ಹಾಗೆ ಅನ್ಕೋ. ಫಸ್ಟ್ ಮೀಟ್ ಅಂತ ಹೇಳ್ಬಿಟ್ಟು. ಹೇಗಿದ್ರು ಲವ್ ಮಾಡಿರೋರು ಹೇಗೆ ಇದ್ರು ಚೆನ್ನಾಗಿರ್ತಾರೆ. ರೆಡಿಯಾಗಿ ಬಂದಿದ್ರು ಚೆನ್ನಾಗಿರ್ತಾರೆ, ಹಾಗೆ ಬಂದ್ರು ಚೆನ್ನಾಗಿರ್ತಾರೆ ಅಲ್ವಾ? ಮೆಸೇಜ್ ಅಲ್ಲಿ ಮಾತಾಡು, ಬಾ 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 ಮಾತಾಡೋಣ, ಮೀಟ್ ಆಗೋಣ ಅಂತ ಹೇಳ್ತೀಯಾ. ಮತ್ತೆ ಇವಾಗ ಯಾಕೆ ಸೈಲೆಂಟ್ ಆಗಿದ್ಯಾ? ಈಗ ಸಡನ್ ಆಗಿ ಇಷ್ಟು ವರ್ಷ ಗ್ಯಾಪ್ ಬಂದ್ಮೇಲೆ ಡೈರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಆ ಮಾತೆಲ್ಲ ಎಲ್ಲೋಯ್ತು ಏನು ಒಂದು ಗೊತ್ತಾಗ್ತಿಲ್ಲ. ಫುಲ್ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟೈತಾ? ಆತರ ಆಗಿದ್ರೆ ನಾನ್ ಕೀ ಕೊಟ್ಟು ಓಪನ್ ಮಾಡ್ಲಾ? ಬೇಡ. ಏನಿದು? ಕಾಲೇಜ್ ಡೇಸ್ ಇಂದ ಗೊತ್ತು ನಿಂಗೆ ನನಗೆ ಶರ್ಟ್ ಬಟನ್ ಓಪನ್ ಮಾಡಿದ್ರೆ ಆಗಲ್ಲ ಅಂತ ನಿಂಗೆ ಗೊತ್ತು. ಶರ್ಟ್ ಬಟನ್ ಓಪನ್ ಆದ್ರೆ ಏನು ಅಲ್ಲಿ ಏನ್ ಕಾಣಿಸ್ತೈತೆ? ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ನನಗೆ ಮರ್ತೋಗಿದ್ದೀನಿ. ಇದು ಟ್ರೂ ಲವ್ ಅಂತಾರ? ಟ್ರೂ ಲವ್ ನೆನಪೈತೆ, ನಾ ಸುಮ್ಮನೆ ಹೇಳಿದ ಅಷ್ಟೇ. ಬಟನ್ ಇದ್ರೆ ನಿನಗೆ ಇವಾಗ ಪ್ರಾಬ್ಲಮ್. ಆ ಹಾರ್ಟ್ ನಾನ್ ಮಾತ್ರ ನೋಡ್ಬೇಕು. ಅಬ್ಬಾ ಬೇರೆ ಯಾರನ್ನು ನೋಡಕ್ ಹೆಂಗ್ ಬಿಡ್ತೀನಿ ಅನ್ಕೊಂಡೆ ನೀನು? ಆರ್ಟ್ ಈಚೆಗಡಲ್ಲಿ ಇರೋದು, ಒಳಗಡೆ ಇರೋದು ಆರ್ಟ್. ಅದನ್ನೇ ಒಳಗಡೆನೆ ಕವರ್ ಮಾಡ್ತಿರೋದು ನಾನು. ಕವರ್ ಮಾಡಿದ್ರೆ ಅದು ಯಾರು ಹೊಡಿತೀಯ ಅಂತ ಹೇಳ್ತಾ ಇದ್ದೆ ನೀನು? ಹೌದು. ಯಾರು ನಿಂಗೆ ರೈಟ್ಸ್ ಕೊಟ್ಟವರು? ರೈಟ್ಸ್ ಕೊಟ್ಟರು? ನಾನು ಬಟನ್ ಹಿಂಗೆ ಚೆನ್ನಾಗೈತೆ. ಒಂದ್ಸರಿ ಹೇಳ್ತೀನಿ, ನನ್ನ ಇಷ್ಟನೇ ನಿನ್ನಿಷ್ಟನೇ ನನ್ನ ಇಷ್ಟ. ಆದ್ರೆ ನಾನು ಹೇಳ್ತಾ ಇರೋದು ಸೀರಿಯಸ್ ಆಗಿ ಇರಕ್ಕಾಗ್ತಾ ಇಲ್ಲ. ಟಚ್ ಮಾಡ್ತಾ ಇದ್ರೆ ಇನ್ನು ಪದೇ ಬಂದು. ನಾನ್ ಪದೇ ಏನ್ ಮಾಡಿಲ್ಲ, ಜಸ್ಟ್ ನಂಗೆ ಶರ್ಟ್ ಬಟನ್ ಇಷ್ಟ ಇಲ್ಲ ಅಷ್ಟೇ. ಇರ್ಲಿ ಬಿಡ, ಶರ್ಟ್ ಬಟನ್ ಮತ್ತೆ ನಾನು ತೆಗಿತೀನಿ. ನಾನ್ ಮತ್ತೆ ಹಾಕ್ತೀನಿ. ನೀನ್ 1000 ಸರಿ ತೆಗಿ, ನಾನ್ 1000 ಸರಿ ಹಾಕ್ತೀನಿ. ಆಯ್ತು, ಇರ್ಲಿ ಬಿಡು. ಇವಾಗ ಯಾರು ನೋಡ್ತಾ ಇಲ್ಲ. ಅದೇ ಇರ್ಲಿ ಬಿಡು, ಅದನ್ನ ಹಾಕೋಬೋದಲ್ಲ. ಯಾವ ಹುಡುಗಿ ಇದ್ದಾಳೆ ಅಂತ ಹೇಳ್ಬಿಟ್ಟು ನೀನ್ ಆಗ್ತಾ ಇದೀಯಾ? ಯಾವ ಹುಡುಗಿ ನೋಡ್ತಾಳೆ ಅಂತ ಹೇಳ್ಬಿಟ್ಟು ಆಗ್ತಾ ಇದೀಯಾ? ನನಗೆ ಇಷ್ಟ ಇಲ್ಲ ಅಷ್ಟೇ. ಅದ್ಯಾಕೆ ಇಷ್ಟ ಇಲ್ಲ? ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ದಿದ್ ಕೆಲ್ಸ ನೀನ್ ಹೆಂಗ್ ಮಾಡಲ್ಲ ಅದೇ ತರ ನಂಗೂ ಇಷ್ಟ ಇಲ್ಲ. ಯಾರಾದ್ರೂ ಸತ್ತೋಗೋರ? ಮೌನಾಚರಣೆ ಮಾಡ್ತಾ ಇದೀಯಾ? ಸ್ಕೂಲಲ್ಲಿ ಮಾಡಿಸ್ತಾರಲ್ಲ, ಸತ್ತೋದಾಗ ಒಂದ್ 5 ನಿಮಿಷ ಮೌನಾಚರಣೆ ಮಾಡಿ ಅಂತ ಹೇಳ್ಬಿಟ್ಟು ಆತನ ಮೌನಾಚರಣೆ ಮಾಡ್ತಾ ಇದೀಯ ನೀನು? ಅಮ್ಮ ಅಪ್ಪ ನೋಡ್ತಿರ್ತಾರೆ. ಪರವಾಗಿಲ್ಲ, ಇನ್ನೊಂದ್ 5 ನಿಮಿಷ ಮಾತಾಡ್ ಸಾಕು. ಸರಿ, ನೆಕ್ಸ್ಟ್ ಮೀಟ್ ಆಗೋಣ ನಾವು. ನೆಕ್ಸ್ಟ್ ವೀಕ್ ಅಲ್ಲಿ ಯಾವಾಗಾದ್ರು ಮೀಟ್ ಆಗೋಣ. ಸರಿ ಆಯ್ತು, ನೆಕ್ಸ್ಟ್ ವೀಕ್ ಅಲ್ಲಿ ಮೀಟ್ ಆಗೋಣ. ಓಕೆ, ಸರಿ.